ಈ ವಿಡಿಯೋನ ಪ್ಯೂರ್ ವೆಜಿಟೇರಿಯನ್ಸ್ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಇದರಲ್ಲಿ ನಾವೊಂದು ನಾಟಿ ಕೋಳಿನ ಬಳಸ್ಕೊಂಡು ಒಂದು ಔಷಧಿ ಮಾಡೋದು ಒಂದು ಪ್ರಾಸೆಸ್ನ ತೋರಿಸ್ತಾ ಇದ್ದೀವಿ. ಈ ವಿಡಿಯೋನ ಪ್ಯೂರ್ ವೆಜಿಟೇರಿಯನ್ಸ್ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಇದರಲ್ಲಿ ನಾವೊಂದು ನಾಟಿ ಕೋಳಿನ ಬಳಸ್ಕೊಂಡು ಒಂದು ಔಷಧಿ ಮಾಡೋದು ಒಂದು ಪ್ರಾಸೆಸ್ನ ತೋರಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ TV. ಇವತ್ತು ಸೋಮು ನನ್ನ ಜೊತೆಗೆ ಬಂದಿಲ್ಲ. ಸೋಮು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಒಂದು ಗ್ರಾಮೀಣ ಔಷಧಿನ ತೋರಿಸ್ಬೇಕು ಅಂತ ನಾವು ಈ ಎಪಿಸೋಡ್ ಮಾಡ್ತಾ ಇದ್ದೀವಿ. ಬೆಂಡ್ಗಡ್ ಮದ್ದು ಅಂತ. ತುಂಬ ಜನಕ್ಕೆ ಗೊತ್ತಿರಬಹುದು. ಏನಕ್ಕೆ ಯೂಸ್ಫುಲ್ ಆಗುತ್ತೆ ಈ ಮದ್ದು ಅಂತ. ಬೋನ್ ಪ್ರಾಬ್ಲಮ್ಸ್ ಇದ್ದರೆ, ಆಕ್ಸಿಡೆಂಟ್ಸ್ ಆಗಿದೆ, ಏನಾದರೂ ಕ್ರ್ಯಾಕ್ ಬಂದಿದ್ರೆ, ಜಾಯಿಂಟ್ ಪೇನ್ಸ್ ಇದ್ದರೆ ಈ ಮದ್ದು ಕುಡಿತಾರೆ ಹಳ್ಳಿ ಕಡೆ. ತುಂಬ ವರ್ಷದಿಂದ ನಾವು ಈ ಥರ ಒಂದು ಎಪಿಸೋಡ್ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ವಿ. ಸದ್ಯ ಈಗ ಕಾಲ ಕೂಡು ಬಂದಿದೆ. ಬೆಂಡ್ಗಡ್ ಮದ್ದನ್ನ ಕಂಪ್ಲೀಟಾಗಿ ತೋರಿಸ್ತೀವಿ, ಎಲ್ಲಿ ಮಾಡ್ತಾರೆ ಏನು ಅಂತ. ಇವರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನಿಮಗೂ ಯಾರಿಗಾದರೂ ಈ ಮದ್ದು ಕುಡಿಬೇಕು ಅಂತಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರೂ ಡಿಸ್ಕ್ರಿಪ್ಷನಲ್ಲಿರುತ್ತೆ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ವಿಡಿಯೋಗೆ ಜಾಸ್ತಿ ಸಪೋರ್ಟ್ ಬೇಕು, ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರಣ್ಣ? ನಾರಾಯಣಪ್ಪ ಅಂತ. ಬೆಂಡ್ಗಡ್ ಮದ್ದು ಅಂದರೆ ಏನಣ್ಣ? ಬೆಂಡ್ಗಡ್ ಮದ್ದು ಹಿಂಗೆ ಕೈ ಕಾಲು ಏಟಾದವ್ರಿಗೆ, ಬೆನ್ನು ನೋವು, ಹಳೆ ನೋವುಗಳಿದ್ರೆ ಎಲ್ಲ ವಾಸಿ ನಮ್ಮ ತಾತನ ಮುತ್ತಾತ ಕಾಲಿನಿಂದ ಮಾಡ್ಕೊಂಬರ್ತಾ ಇದ್ರಿ. ಓಕೆ. ಇವತ್ತು ಕೆಟ್ಟ ಹೆಸರಿಲ್ಲ. ನಮ್ಮ ತಂದೆ ಆಯಿತು, ನಮ್ಮ ತಾತ ಆಯಿತು, ನಾವಾಯಿತು, ಇವಾಗ ನಮ್ಮ ಮಕ್ಕಳು ಮಾಡ್ತಾರೆ. ಓಕೆ. ನಿಮ್ಮ ಮಕ್ಕಳಿಗೂ ಕಂಟಿನ್ಯೂ ಮಾಡ್ದಾನ. ಏನು ನಮ್ಮ ಹೆಸರು ಉಳಿಲಿ, ನಮ್ಮ ತಾತನ ಹೆಸರು ಉಳಿಲಿ ಅಂತ ಅವತ್ತಿನಿಂದ ಕಂಟಿನ್ಯೂ ಮಾಡ್ಕೊಂಬರ್ತಾ ಇದ್ವಿ. ಇವತ್ತಿಗೇನು ಕೆಟ್ಟ ಹೆಸರಿಲ್ಲ. ಓಕೆ. ಮೇಲಾದವರು ಎಲ್ಲರೂ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ತಗೊಂಡೋಗ್ತಾರೆ, ಕುಡಿತಾರೆ. ನಾವಿಲ್ಲೂ ಮಾಡ್ಕೊಡ್ತೀರಿ. ಓಕೆ. ಏನು ರಿಸ್ಕ್ ಇಲ್ಲ. ಓಕೆ. ಏನಾದ್ರಿಗೇನು ಲಕ್ಷಲೇನು ಖರ್ಚು ಮಾಡೋದಿಲ್ಲ. 2-3 ಸಾವಿರ ಖರ್ಚು ಆಗ್ತದೆ ಅಷ್ಟೇ. ಓಕೆ. ಓಕೆ. ಮೇಲಾದ್ರೆ ನಿಮ್ಮ ಮೇಲಾದ್ರೆ ಇನ್ನೊಬ್ರು, ಅವ್ರ ಮೇಲಾದ್ರೆ ಇನ್ನೊಬ್ರು, ಹಿಂಗೆ ತಲಾಂತರ ಮ್ಯಾಗ ನಡ್ಕೊಂಡು ಬರ್ತಾನೆ ಇದೆ. ಈ ಮದ್ದು ಯಾವ್ದನ್ನಲ್ಲಿ ಮಾಡೋದಣ್ಣ? ಈ ಔಷಧಿ ಯಾವ್ದನ್ನಲ್ಲಿ? ಇದು ತಮಿಳ್ನಾಡು ಕಾಡಲ್ಲಿ ಸಿಕ್ಕಿರೋದು ಔಷಧಿ ಇದು. ನಮ್ಮ ತಾತ ಕುಂದ್ಲಿ ಬೇಟೆ ಹೋಗಿದ್ರು. ಓಕೆ. ಕುಂದ್ಲಿ ಬೇಟೆ ಹೋದಾಗ ಕುಂದ್ಲಿ ಹೊಡೆದ ಇದೆ ಮಲ ಹೊಡ್ಕೊಂಡು ಬೇಟೆ ಹೋಗಿ ಬಂದಾಗ ಈ ಸೊಪ್ಪು ನಾವು ಔಷಧಿ ಕೊಡ್ತಿರಲ್ಲ, ಈ ಸೊಪ್ಪು ಮರಕೆಳಗೆ ಬಂದವ್ರೆ. ಆ ಕುಂದ್ಲಿ ಹೊಡ್ಕೊಂಬಂದಿದ್ದ ಅಲ್ಲಿ ಸೊಪ್ಪಾಗ ಎಲ್ಲ ಕಟ್ಕೊಂಡವ್ರೆ. 2-3 ಕಟ್ಕೊಂಡು ಊರ ಹತ್ರ ಬಂದು ಭಾಗ ಇಕ್ಕಣ ಅಂತ ಕುಂದ್ಲಿ ಬಿಚ್ಚೈತೆ ಆ ಮಲನ. ಅವು ಇದ್ದೋಡ್ಬಿಟ್ವು. ಆ ಔಷಧಿಯಲ್ಲಿ ಏನೋ ಪವರ್ ಐತೆ ಅಂತೇಳಿ ತಿರ್ಗಾ ಹಿಂದಕ್ಕೆ ಹೋಗಿ ಆ ಸೊಪ್ಪು ತಗೊಂಬಂದು ಹಿಂಗೆ ಕೈ ಕಾಲು ಲೇಟ್ ಆದರ್ಕ ಅದು ಅರ್ದ್ಬಿಟ್ಟು ಇಕ್ಬಿಟ್ರೆ 3 ದಿನ ಕೊಂಡ್ಕೊಬಿಡೋದಂತೆ. ಆ ಕಾಲದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ಅದೇ ಕಂಟಿನ್ಯೂ ಮಾಡ್ಕೊಂಬಂದು. ಓಕೆ. ನಾಟಿ ಕೋಳಿ, ತುಪ್ಪ, ಹಾಲು, ಬೆಲ್ಲ ಹಾಕಿ ಕುಡಿಸಿ ಒಳ್ಳೆ ಎಲ್ಲರಿಗೂ ಮೇಲಾದ್ಮ್ಯಾಗ ಅದು ಹಂಗೆ ಕಂಟಿನ್ಯೂ ಬಂದ್ಬಿಡ್ತು. ಆವತ್ತಿನ ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದ್ಮ್ಯಾಗ ನಮ್ಮ ತಾತ, ನಮ್ಮ ತಂದೆ ಆಯಿತು, ನಮ್ಮ ಅಮ್ಮವರು, ಅಪ್ಪ ಅವರಾಯಿತು, ಆವಾಗಿನಿಂದ ನಡ್ಕೊಂಬರ್ತಾ ಇದ್ವಿ. ಏನೋ ಕಲ್ತಿರೋ ಬುದ್ಧಿ ನಾವು ಮಾಡ್ತಾ ಆಗುತ್ತೆ. ಗ್ರಾಮೀಣ ಔಷಧಿಗಳು ಇವೆಲ್ಲ. ಈ ಕಲೆ ಇಷ್ಟು ವರ್ಷ ಉಳ್ಕೊಂಡಿರೋದೇ ಹೆಚ್ಚು. ಇದನ್ನ ಇನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ನಾನು ಕಾಲಿನಿಂದ ಮಾಡ್ಕೊಂಬಂದ ಇದ್ವಿ. ಇವತ್ತೇನು ಕೆಟ್ಟ ಹೆಸರಿಲ್ಲ. ಇವಕ್ಕೇನು ಎಲ್ಲಿ ರಿಸ್ಕ್ ಇಲ್ಲ. ಮೇಲಾಗಿರಕ್ಕೆ ಎಲ್ಲಾರು ಅನುಕೂಲ ಮಾಡ್ಕೊಂಡಿರೋರು ಬಂದು ಹೋಗ್ಯವ್ರೆ. ಔಷಧಿ ತಗೊಂಡು ಅವರೇ ಮಾಡ್ಕೊಂಡವ್ರೆ. ಔಷಧಿ ಕೊಡ್ತೀರಿ, ನಾವು ಮಾಡ್ಕೊಂತೀರಣ್ಣ ಅಂತ ಔಷಧಿ ಧೂಳು ಕೊಡ್ತೀರಿ. ಅವರು ಈ ಥರ ಮಾಡ್ಬೇಕು, ಈ ಥರ ಮಾಡ್ಬೇಕಂತ ಹೇಳ್ತೀರಿ. ಆ ಥರ ಮಾಡ್ಕೊಂಡು ಮೇಲಾಗಿರ್ತಾರೆ, ಬರ್ತಾರೆ. ಆಂಧ್ರದವ್ರು ಬರ್ತಾರೆ, ಸುಮಾರು ದೂರ ಬರ್ತಾರೆ ಜನ. ಬಂದವ್ರಿಗೆ ಯಾರೋ ಹಿಂಗೆ ಕಲ್ತ್ಕೊಂಡಿರೋದು ಅದು ಬುದ್ಧಿ ಏನಿದ್ರೆ ನಾವು ಮಾಡಿಕೊಡ್ತೀರಿ. ತುಂಬ ಒಳ್ಳೇದಣ್ಣ. ಈಗ ಎಲ್ಲ ತಯಾರಿ ಮಾಡಿದ್ದೀರಣ್ಣ? ಎಲ್ಲ ರೆಡಿ ಮಾಡಿದ್ವಿ. ಎಲ್ಲ ರೆಡಿ ಆಗಿದೆ. ನಾವು ಕಂಪ್ಲೀಟಾಗಿ ತೋರಿಸ್ತೀವಿ. ನಾಟಿ ಕೋಳಿ, ಅದಕ್ಕೆ ಬೇಕಾಗಿರೋವಂಥ ಎಲ್ಲ ಪದಾರ್ಥಗಳು ಅಣ್ಣ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಕಂಪ್ಲೀಟ್ ಪ್ರಾಸೆಸ್ ತೋರಿಸ್ತೀವಿ. ಎಲ್ಲೂ ಸ್ಕಿಪ್ ಮಾಡಿದ್ದೀರ ನೋಡಿ. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಮತ್ತು ಇಲ್ಲಿ ಪಾಪಪ್ಪನ್ನು ಬರ್ತಾ ಇರುತ್ತೆ. ಯಾರಿಗಾದರೂ ಔಷಧಿ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಒಂದಿನ ಮುಂಚೆ ಕಾಲ್ ಮಾಡಬೇಕು. ಮತ್ತು ಕೆಲವೊಂದು ಪ್ರಾಸೆಸ್ಗಳಿದೆ, ಪಥ್ಯ ಎಲ್ಲ ಇರಬೇಕಂತ. ಏನೇನು ಪಥ್ಯ ಇರಬೇಕಾಗತ್ತಣ್ಣ? ಆಲೂಗಡ್ಡೆ, ಬದನೆಕಾಯಿ, ಸೋರೆಕಾಯಿ, ಕುಂಬಳಿಕಾಯಿ ಇವೆಲ್ಲ ತಿನ್ಕೊಡ್ದು. ಒಂದಿಷ್ಟೇ ಕೊಟ್ಬಿಡ್ತಾರೆ. ಹಂದಿ ಮಾಂಸ, ಮೀನು ಇವೆಲ್ಲ ತಿನ್ಕೊಡ್ದು. ಡ್ರಿಂಕ್ ಆಗದವ್ರಿಗೆ ಔಷಧಿ ಕೆಲಸ ಮಾಡಲ್ಲ. ಓಕೆ. ಸಾಯಂಕಾಲ ಡ್ರಿಂಕ್ ಮಾಡ್ತಾರಲ್ಲ ಅವ್ರಿಗೆ ಇದಾಗಲ್ಲ.
ಏನಾನ ಈ ಔಷಧಿ ಕುಡಿದು ಡ್ರಿಂಕ್ ಮಾಡಿದ್ರೆ ಹ್ಞೂ ಆಸ್ಪತ್ರೆಗೆ ಅಡ್ಮಿಟ್ ಏನು ಡಾಕ್ಟ್ರು ಏನು ಸ್ಟೇಟ್ಮೆಂಟ್ ಕೊಟ್ಟು ಆಮೇಲೆ ಆಗಲ್ಲ, ಓಕೆ. ಚೆನ್ನಾಗಿ ಪ್ರಾಬ್ಲಮ್ ಆಗ್ತದೆ. ಹ್ಞೂ 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 ಅದೆಲ್ಲ ನಾವು ಪತ್ತೆ ಕರೆಕ್ಟಾಗಿ ಹೇಳಿದ್ರೆ ಅದು ಮೇಂಟೈನ್ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತದೆ. ಹೌದು. ಮೇಂಟೈನ್ ಮಾಡಿಲ್ಲ ಉದಾಸೀನ ತಗೊಂಡೋಗಿ ಖರ್ಚು ಮಾಡಿ ಕುಡಿದ್ರೆ ಪ್ರಯೋಜನ ಇಲ್ಲ. ಇವಾಗ 2-3 ಸಾವಿರ ಖರ್ಚು ಮಾಡಿ ಮಾಡ್ತೀರಿ, ಹೌದು. ಅದು ಮೇಂಟೈನ್ ಕರೆಕ್ಟಾಗಿ ನಮ್ಗೆ ಸೆಟ್ ಆಗಬೇಕು. ಹ್ಞೂ ತಗೊಂಡೋಗಿ ಕುಡಿದ್ಬಿಟ್ರೆ ಸಾಯಂಕಾಲ ಹೋಗ್ಬಿಟ್ಟು ಎಣ್ಣೆ ಹಾಕ್ಬಿಟ್ರೆ ಕೆಲಸ ಮಾಡಲ್ಲ. ಹೋಟ್ಲಾಗ 1,000 ರೂಪಾಯಿಗೆ ಬಿರಿಯಾನಿ ಮಟನ್ನು ತಿಂತೀರಿ, ಅದು ಏನು ಬೇಕಾದ್ ಮಾಡಬೇಕು. ಬೇರೆ ಮಾಡೋಕೆ ಹೋದರೆ ಎಲ್ಲ ಎಡವಾಟ ಆಗ್ತದೆ. ಹೌದು. ಇವಾಗ ಫುಲ್ಲು 2,000 ಡ್ರಿಂಕ್ ಕುಡಿಯೋ ಇರ್ತಾರೆ, 10,000ಕ್ಕೂ ಕುಡಿಯೋರು ಇರ್ತಾರೆ, ಒಂದು ಬಾಟ್ಲ್ ತಗೊಂಬಂದು 20,000ಕ್ಕೂ ಕುಡಿಯೋರು ಇರ್ತಾರೆ. ಹೌದು. ಅಂಥವ್ರಿಗೆಲ್ಲ ಈ ಔಷಧಿ ಕೆಲಸ ಮಾಡಲ್ಲ. ಔಷಧಿ ಕುಡಿಯೋರ್ಗೆ ನಮ್ಮ ನಾಟಿ ಔಷಧಿ ಏನು ಯಾರಕ್ಕೆ ಇದಾಗ್ತದೆ ಈಜಾದ ಅವ್ರಿಗೆ ಮಾಡಬೇಕು. ಯಾರ್ಯಾರಿಗೆ ಔಷಧಿ ಮಾಡಿಬಿಟ್ರೆ ಪ್ರಯೋಜನ ಇಲ್ಲ, ಏನು ಕೆಲಸನೂ ಮಾಡಲ್ಲ. ಈ ಮೇಂಟೈನ್ ಮಾಡಬೇಕು. ನಾವು ಕರೆಕ್ಟಾಗಿ ಪಥ್ಯ ಕೊಡ್ತೀರಿ, ಆ ಪಥ್ಯ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಒಳ್ಳೇದಾಗ್ತದೆ. ನಮ್ಗೆ ಒಳ್ಳೇದಾದ ಇನ್ನೊಬ್ರು ಬಂದು ಇಂಥ ತಕ್ಕ ಹೋಗಿದ್ದೀರಿ ನಮ್ಗೆ ಮೇಲಾಗಿದೆ ಅಂತ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ತೀರಿ, ಬಂದರೆ ನಮ್ಗೆ ಒಳ್ಳೇದಾಗ್ತದೆ, ಅವ್ರಿಗೂ ಒಳ್ಳೇದಾಗ್ತದೆ. ಅವ್ರು ಇನ್ನೊಬ್ರು ಕೇಳ್ತಾರೆ ಇಂಥ ಊರಕ್ಕೆ ಹೋಗಿದ್ರಿ ಔಷಧಿ ತಗೊಂಡ್ರಿ ನಮ್ಗೆ ಚೆಂದಾಗ ಮೇಲೆ ಆಯಿತು, ಏನೋ ಒಳ್ಳೆ ಔಷಧಿ ಕೊಟ್ಟವ್ರೆ ಅಂತ ಆ ಹೆಸ್ರು ಉಳಿಸ್ಕೊಂಬಂದಿರೋದಕ್ಕೆ ಇವಾಗ ನೀವು ಇಲ್ಲಿ ಗಂಟೆ ಬಂದಿರೋ. ಹೌದು ಹೌದು. ಆ ಹೆಸ್ರು ಉಳಿಲ್ಲ ಅಂತ ಇಲ್ಲಿ ಗಂಟೆ ಅಲ್ಲಿ ಬರೆಯೋರೆ. ಹೌದು, ಕರೆಕ್ಟ್ ಅಣ್ಣ. ಹೌದು. ನಾವು ಒಂದು ರಾತ್ರಿ ಎಲ್ಲ ಆಂಧ್ರಕ್ಕೆ ಹೋಗಿದ್ವಿ, ಕಡಬನಿಂದ ಅಷ್ಟೇ 150 ಕಿಲೋಮೀಟ್ರ್. ರಾತ್ರಿ ಎಲ್ಲ ಅವ್ರ ಮಗನ ನಾನು ನೋಡಿ ಫೋನ್ ಮಾಡಿದ್ದೆ ಅಷ್ಟೇ. ಕ್ಯಾಬ್ ಯಾರೋ ಹಿಂಗೆ ನಿಮ್ಮಂಥವ್ರು ಕಾಂಟ್ಯಾಕ್ಟ್ ಮಾಡಿ ಇಂಥ ಊರಲ್ಲಿ ಔಷಧಿ ಕೊಡ್ತಾರಂತ. ಕ್ಯಾಬರು ಅವರೇ ಟಿಕೆಟ್ ಬುಕ್ ಮಾಡಿದ್ರು. ಕ್ಯಾಬ್ರಲ್ಲಿ ಬಂದು ಬಸ್ ಹತ್ತಿರ ಬೆಳಿಗ್ಗೆ ಬಂದು ಅಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ಬರಬಿಟ್ಟು ಕಾತ್ಕೊಂಡಿದ್ದು ಕಾರಾಗ ಕರ್ಕೊಂಡು ಹೋದ್ರು. ಅಲ್ಲೆಲ್ಲ ರೆಡಿ ಮಾಡಿ ಕೂಡಿಸ್ಬಿಟ್ಟು ಬಂದರೆ ತಿರ್ಗಿ 2-3 ಕಿಂತ ಕರೆದ್ರು. ಅವ್ರು ಹೋಗೋಕ್ಕಾಗಿಲ್ಲ, ಔಷಧಿ ಎಲ್ಲ ಕೊಟ್ಬಿಟ್ಟು ಬಂದಿದ್ದೆ, ಇದೇ ಮಾಡ್ಕೊಂಡು ಕುಡಿಯೋರು ಸುಮ್ಮನೆ 1-2 ದಿನ ಬಾಳ್ಗೆಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಟ್ಬಿಟ್ಟು ಬಂದಿದ್ದೆ. ಮೈಸೂರು, ಹುಣಸೂರು, ತಮಿಳ್ನಾಡು ಎಲ್ಲ ಕಡೆನೂ ಓಡಾಡಿದ್ದೀರಿ. ನಮ್ಗೆ ಏನು ರಿಸ್ಕ್ ಇಲ್ಲ. ಅವ್ರು ಎಷ್ಟು ದೂರ ಹೇಳಿದ್ರೆ ಅಷ್ಟು ದೂರ ಹೋಗಕ್ಕೆ ರೆಡಿ ಆಗಿದ್ದೀರಿ ನಾವು. ನಮ್ಮಿಂದ ಅವ್ರಕ್ಕ ತೊಂದರೆ ಆಗೋದು ಬೇಡ, ನಮ್ಕ ಒಳ್ಳೇದಾಗಬೇಕು, ಅವ್ರಿಗೂ ಕೆಲಸ ಮುಗಿಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ಅವರು ಕಾಯಿಲೆ ಮೇಲೆ ಆದರೆ ಇಂಥವ್ರು ಯಾರೋ ಬಂದು ಕೊಟ್ರಪ್ಪ ನಮ್ಗೆ ಮೇಲಾಯಿತು, ಅದರಿಂದ ನಾವು ಆರಾಮಾಗಿದ್ದೀರಿ ಅಂತ ನಮ್ಮ ಹೆಸರು ಉಳಿತದೆ. ಅಂತ ಇಂಥ ಮಾಡಿಬಿಟ್ರೆ ಪ್ರಯೋಜನ ಇಲ್ಲ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಯಾಕಂದರೆ ಎಲ್ಲೋ ಓಡಾಡ್ಕೊಂಡು ಬಂದಿದ್ದಾರೆ, ನಿಮಗೆ ಕಣ್ಮುಂದೆ ಎಲ್ಲ ಪ್ರಾಸೆಸ್ಸು ತೋರಿಸ್ತೀವಿ. ತಡ ಮಾಡಿದೆ, ಈಗ ಹೊರಗಡೆ ಹೋಗಿ ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಾ ಇರಿ. ಸೊ ಮೊದಲನೇದಾಗಿ ನಾಟಿ ಕೋಳಿ ಇಟ್ಕೊಂಡಿದ್ದೀವಿ ಅಣ್ಣ. ಇದು ನೆಕ್ಸ್ಟ್ ಸ್ಟೆಪ್, ಫಸ್ಟ್ ಸ್ಟೆಪ್ ಏನಣ್ಣ? ಏನು ಮಾಡ್ತೀರಾ ಇದರಲ್ಲಿ? ಕತ್ತು ರಕ್ತ ಬರೋದಿಲ್ಲ ಕತ್ತಿಸ್ತೀರಿ. ಓಕೆ. ಕತ್ತಿಸ್ಬಿಟ್ಟು ಇದೆಲ್ಲ ಬರ್ನ್ ಮಾಡಿ ಇದನ್ನ ಎಮ್ಕೆ ತಗೊಂತೀರಿ. ಓಕೆ. ಎಮ್ಕೆ ತಗೊಂಡ್ಮ್ಯಾಗ ಇದು ಕುಟ್ಟಿ ಎಲ್ಲ ರೆಡಿ ಮಾಡಿ ಅದು ಫೋಟೋ ತಗೊಂಡಲ್ಲ. ಆಮ್ಯಾಕೆ ಇದು ಕ್ಲೀನ್ ಮಾಡ್ತೀನಿ, ಅವ್ನು ಫೋಟೋ ತಗೊಂಡು. ಸರಿ ಅಣ್ಣ, ಆಯಿತು. ಸೊ ಫಸ್ಟಿಗೆ ನಾಟಿ ಕೋಳಿನ ಒಂದು ಶುದ್ಧ ಮಾಡೋದೇ ಒಂದು ಫಸ್ಟ್ ಪ್ರಾಸೆಸ್ಸು. ಸೊ ಅಣ್ಣ ಏನೇನು ಮಾಡ್ತಾರೆ ಅಂತ ಆದಷ್ಟು ತೋರಿಸ್ತೀವಿ. ಸೊ ಇಲ್ಲಿ ಈ ಕೋಳಿನ ಒಂದು ಬರ್ನ್ ಮಾಡಬೇಕು. ಸೊ ಸಾಧ್ಯ ಆದಷ್ಟು ತೋರಿಸದೇ ಇರೋದನ್ನ ತೋರಿಸ್ಬೇಕಾಗಿರೋದನ್ನ ತೋರಿಸಿ ನಿಮಗೆ ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ. ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ. ಸ್ಟಾರ್ಟ್ ಮಾಡೋಣ ಅಣ್ಣ. ಆಯ್ತು ಸರ್. ಇಲ್ಲಿ ಒಬ್ಬ ಭೈರವ ಸಿಕ್ಕಾಪಟ್ಟೆ ಶಬ್ದ ಮಾಡ್ತಾ ಇದ್ದಾನೆ, ಅದನ್ನು ಇಗ್ನೋರ್ ಮಾಡಿ. ಈಗ ಈ ಕೋಳಿ ಪುಕ್ಕ ತೆಗಿಯೋವಂಥ ಟೈಮು ನೋಡಿ ಯಾವ ಥರ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ಸೊ ಎಲ್ಲೂ ಪುಕ್ಕ ಹಾರ್ದಿರ ಒಂದು ಕ್ರೇಟ್ ಒಳಗಡೆ ಹಾಕ್ಕೊಂಡು ನೀಟಾಗಿ ಮಾಡ್ತಾ ಇದ್ದಾರೆ ಅಣ್ಣ. ಸೊ ಮುಂದೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೊ ನೋಡ್ತಾ ಇರಿ. ರಾಗಿ ಹುಲ್ಲು ತಂದು ನೀಟಾಗಿ ಈಗ ಸುಡ್ತಾ ಇದ್ದಾರೆ. ಸೊ ಸುಡುವಂಥ ಪ್ರಾಸೆಸ್ ಇದು. ಆ ಪುಕ್ಕ ಎಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಈ ರಾಗಿ ಹುಲ್ಲಿನಲ್ಲಿ ಸುಡೋದೇ ಒಂದು ವಿಶೇಷ. ಸೊ ಕಾಶಿ ಹುಲ್ಲು ಇಲ್ಲಾಂದರೆ ರಾಗಿ ಹುಲ್ಲಿನಲ್ಲಿ ಸುಟ್ರೇ ಈ ಔಷಧಿಗೆ ತುಂಬ ಒಳ್ಳೆಯದಂತೆ. ಸೊ ನೋಡಿ ಪ್ರಾಸೆಸ್. ಈಗ ನೀಟಾಗಿ ತೊಳೆದು ಸುಟ್ಟಾದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಈಗ ಬೆಂಡ್ಗೆಡ್ ಮದ್ದು ಮಾಡೋಕ್ಕೆ ಆಯುಧ ಎಲ್ಲ ರೆಡಿ ಆಗಿದೆ ಅಣ್ಣ. ಇಲ್ಲಿ ಏನೇನು ಮಾಡಿದ್ರಿ ಹೇಳೋಣ ಈ ಮುಳ್ಳಿಗೆ? ಅದೇ ಕೋಳಿ ಇದೆಲ್ಲ ರೆಡಿ ಮಾಡಿದ್ದೀನಿ.
ಇದೆಲ್ಲ ಕುಟ್ಟು ಹಾಲಲ್ಲೆಲ್ಲ ಮಿಕ್ಸ್ ಮಾಡಿ ಎಲ್ಲ ಸೋದಿಸಿ ಓಕೆ. ಹಂಗಾಗಿ ಕುಡಿಯೋದು. ಸೊ ಬರೀ ಬೆನ್ನು ಮೂಳೆ ತಗೊಂಡು ಬೆನ್ಮೂಳೆ ತಗೊಂಡು ಅದನ್ನೆಲ್ಲ ನುಣ್ಣಗೆ ಕುಟ್ಟಬೇಕು ಇವಾಗ. ಓಕೆ. ಕುಟ್ಬಿಟ್ಟು ಅದೆಲ್ಲ ಸೋಸ್ಕೊಂಡು ಹ್ಮ್. ಆಮ್ಯಾಗ ಹಾಲು ತುಪ್ಪ ಔಷಧಿ ಹಾಕ್ಕೊಂಡು ಕುಡಿಯೋದು. ಸೊ ಇದು ಕರೆಕ್ಟ್ ಉಚ್ಚಾರಣೆ ಏನಣ್ಣ? ಬೆಣ್ಗೆಟ್ ಮದ್ದ? ಬೆನ್ಗಟ್ಟು ಮುದ್ದು. ಸೊ ಬೆನ್ನು ಮೂಳೆನಲ್ಲಿ ಬೆನ್ನು ಮಾಡುವಂತ ಒಂದು ಔಷಧಿ ಔಷಧಿ ಇದು. ಸೊ ರೆಡಿ ಆಗಿದೆ ಆಯುಧ. ಒಳಗಡೆ ಹೋಗೋಣ. ಒರಳು ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಕುಟ್ಬೇಕು. ಕುಟ್ಟಬೇಕು ಇದು ಕುಟ್ಟಬೇಕು. ಸರಿ ಅಣ್ಣ, ಹೋಗೋಣ ಒಳಗಡೆ. ಅಣ್ಣ ಹೇಳ್ರಣ್ಣ, ಈ ಬೆಲ್ಲದ ಬಗ್ಗೆ ಎಲ್ಲಿ ಯಾವ ಬೆಲ್ಲ ಇದು ಏನಿದು ಅಂತ? ಸಣ್ಣ ಕಡ್ಡಿ ಬೆಲ್ಲ. ಸಣ್ಣ ಕಡ್ಡಿ ಬೆಲ್ಲ ಅಂತ ಎಲ್ಲಿ ಮಂಡ್ಯ ಕಡೆ ಸಿಗುತ್ತೆ ಅಣ್ಣ ಇದು? ಮಂಡ್ಯ ಕಡೆ ಇಲ್ಲ. ಇನ್ನೆಲ್ಲಿ ಸಿಗುತ್ತೆ ಅಣ್ಣ? ಈ ಕಡೆ ವಿಜಯಪುರ, ಪೆರೇಸಂದ್ರ. ಓಕೆ. ಗೋರಿಬಿದ್ನೂರು. ಓಕೆ. ನೆಲ್ಲಿ ಸಿಕ್ಕಲ್ಲ ಅದು ಬೆಲ್ಲ. ಈಗ ನಾಟಿ ಬೆಲ್ಲ ಹಾಕಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಆ ಬೋನ್ಸ್ ಜೊತೆನಲ್ಲಿ. ಈ ಕಡೆ ನಾಟಿ ಹಸು ಹಾಲಿದೆ. ಸೊ ಎಲ್ಲ ಪ್ರತಿಯೊಂದು ಪ್ರಾಸೆಸ್ಸನ್ನು ತೋರಿಸ್ತಾ ಇದ್ದೀವಿ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಅದು ಈಗ ಬೆರೆಸ್ತಾ ಇದ್ದೀರಣ್ಣ? ಹೌದೌದು. ಅದನ್ನ ಎಲ್ಲ ಸೋದಿಸ್ಬೇಕು. ಅದು ಸೋದಿಸ್ಬೇಕು. ಎಲ್ಲ ಫಿಲ್ಟ್ರಲ್ಲಿ ಸೋದಿಸ್ಬಿಟ್ಟು ಆಮೇಲೆ ತುಪ್ಪ ಔಷಧಿ. ನಾಟಿ ಹಸು ಹಾಲಿನಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರು. ಈಗ ಫಿಲ್ಟರ್ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಏನಣ್ಣ ಇದು? ಇದೇ ಔಷಧಿ, ಬೆಳಗಟ್ಟೆ ಔಷಧಿ ಅನ್ನೋದು ಇದೆ. ಅದು ನೀವು ಸ್ವಂತ ಮಾಡ್ಕೊಂತೀರಾ? ಸ್ವಂತ ನಾವೇ ಕಡ್ಡಿ ತಗೊಂಬಂದು ಎಲ್ಲ ಒಣಗಿಸಿ ಎಲ್ಲ ಕುಟ್ಟಿ ರೆಡಿ ಮಾಡಿ ಪೌಡರ್ ಮಾಡಿ ಮಾಡ್ಕೊಂತೀವಿ. ಓಕೆ. ಈಗ ಇದಕ್ಕೆ ಹಾಕ್ತೀರಣ್ಣ? ಅದಕ್ಕೆ ಇವಾಗ ಇದಕ್ಕೆ ಹಾಕ್ತೀವಿ. ನಾಟಿ ಹಸು ತುಪ್ಪ. ಓಕೆ. ಇದು ಮತ್ತೆ ಈ ಪುಡಿ, ಇದು ತುಪ್ಪ ಹಾಕ್ಬಿಟ್ಟು ಈ ಪೌಡರ್ ಹಾಕ್ಬಿಟ್ಟು ಬೆರೆಸಿ ಕುಡಿಯೋದು. ಹಾಕೋಣ. ತುಪ್ಪ ಪುಡಿ ಎಲ್ಲ ಹಾಕಿದ್ರು, ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇನ್ನು ಕುಡಿಯೋದು ಒಂದೇ ಬಾಕಿ. ತಗೊಂಡು ಕುಡಿ ಸರ್. ಸೊ ಬೆನ್ಗೆಟ್ ಮದ್ದು ಮಾಡಿರೋ ಪ್ರಾಸೆಸ್ ಎಲ್ಲ ನೋಡಿದ್ದೀರಾ. ಈಗ ದ ಟ್ರೂತ್ ಆಫ್ ದ ಮೂಮೆಂಟ್, ಅದನ್ನು ಟೇಸ್ಟ್ ಮಾಡಿ, ಅಂದರೆ ಕುಡಿಯೋವಂಥ ಒಂದು ಟೈಮ್ ಈಗ. ಸೊ ಟೇಸ್ಟ್ ಯಾವ ಥರ ಇರುತ್ತೆ ಅಂತೆಲ್ಲ ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ. ಇದು ಒಂದು ಗ್ರಾಮೀಣ ಕಲೆ. ಸೊ ಇದೊಂದು ಔಷಧಿ ತುಂಬ ಜನಕ್ಕೆ ಸಾಕಷ್ಟು ಒಳ್ಳೆಯದಾಗಿದೆ ಈ ಔಷಧಿಯಿಂದ. ಸೊ ನಾನು ಟ್ರೈ ಮಾಡಿಬಿಡ್ತೀನಿ. ಕಚ್ಕೊಂಡು ಕುಡಿ ಸರ್, ಕಚ್ಕೊಂಡು ಕುಡೀರಿ. ಚೆನ್ನಾಗಿದೆ. ತುಪ್ಪದ್ದು ತುಂಬ ಚೆನ್ನಾಗಿದೆ ಫ್ಲೇವರು. ಬೆಲ್ಲ ತುಪ್ಪ ಎಲ್ಲ ಹಾಲು ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ. ಒಂದು ಒಳ್ಳೆ ಟೇಸ್ಟ್ ಇದೆ ಅಂತಲೇ ಹೇಳ್ಬೋದು. ನೀವು ಸ್ವಲ್ಪ ಹಾಕ್ತೀರಿ, ಅವ್ರೊಂದು ಲೋಟ ಕುಡೀರಿ, ನಾನು ಸ್ವಲ್ಪ ತಗೊಳ್ಳಿ. ಆಹಾ, ಅದ್ಭುತವಾದ ಒಂದು ರುಚಿ. ತಗೊಳ್ಳಿ ಇರೋಣ, ಕುಡಿತೀನಿ.
ಸೊ ಇದಕ್ಕೆ ಕುಡ್ದಾದ್ಮೇಲೆ ಇಲ್ಲ ಸ್ವಲ್ಪ ತಗೋಗ್ಲಿ, ಒಂದು ಗ್ಲಾಸ್ ಪೂರ್ತಿ ಕುಡಿದ್ಬಿಟ್ಟಿದ್ದೀನಿ. ಇದಕ್ಕೆ ತುಂಬ ಕುಡ್ದಾದ್ಮೇಲೆ ಕೆಲವೊಂದು ಪ್ರಾಸೆಸ್ನ ಫಾಲೋ ಮಾಡೋದಿರುತ್ತೆ. ಸೊ ಅವ್ರ ಪಥ್ಯ ಹೇಳ್ತಾರೆ, ಅದನ್ನು ಖಂಡಿತ ಫಾಲೋ ಮಾಡಬೇಕು. ಸೊ ಯಾರಿಗಾದ್ರೂ ಪ್ರಾಬ್ಲಮ್ಸ್ ಇದ್ದಾಗ, ಬೋನ್ ಪ್ರಾಬ್ಲಮ್ಸ್ ಇದ್ದಾಗ ಅದನ್ನ ತೊಗೊಂಡಾದ್ಮೇಲೆ ಸೊ ಅವರು ಇಂಥ ತಿನ್ನಬೇಕು, ಇಂಥದನ್ನ ತಿನ್ನಬಾರ್ದು ಅಂತ ಲಿಸ್ಟ್ ಕೊಡ್ತಾರೆ. ಸೊ ಅದೊಂದು 2 ರಿಂದ 3 ತಿಂಗಳು ಪಾಲಿಸ್ಬೇಕಾಗತ್ತೆ. ಸೊ ಅದ್ಭುತವಾದ ಒಂದು ಪ್ರಾಸೆಸ್ ನಿಮಗೆ ತೋರಿಸಿದ್ದೀನಿ. ಸೊ ಈಗ ಅಣ್ಣವ್ರನ್ನ ಮಾತಾಡಿಸಿ ಅವ್ರ ಮಗನೂ ಈಗ ಜಸ್ಟ್ ಬಂದರು. ಸೊ ಅವ್ರಿಗೂ ಈ ಕಲೆ, ಒಂದು ಔಷಧಿ ಮಾಡೋ ಕಲೆ ಗೊತ್ತು ಅಂತ ನಾನು ತಿಳ್ಕೊಂಡೆ. ಸೊ ಅವ್ರನ್ನೂ ಒಂದು ಮಾತಾಡಿಸ್ಬಿಡ್ತೀನಿ, ನೋಡ್ತಾರೆ. ತುಂಬ ವರ್ಷದಿಂದ ಆಸೆ ಪಟ್ಟು ಇವತ್ತು ಬೆಣ್ಗೆಡ್ ಮದ್ದು ಮಾಡೋದನ್ನ ಕಂಪ್ಲೀಟ್ ಪ್ರಾಸೆಸ್ ನಿಮಗೆ ತೋರಿಸಿದ್ವಿ. ಇದು ಸಾಧ್ಯ ಆಗಿದ್ದು ಇವ್ರನಿಂದಾನೆ. ಸೊ ಇವ್ರು ನನಗೆ ಸಿಕ್ಕಿದ್ರು. ಸೊ ಅವ್ರಾದ್ಮೇಲೆ ಇವರು ಅಣ್ಣವ್ರು ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ರು. ಅವ್ರ ಮಗನೂ ಈಗ ಜಾಯಿನ್ ಆಗಿದ್ದಾರೆ. ಸರ್ ನಿಮ್ಮ ಹೆಸರು? ಹೌದು ಸರ್. ಸೊ ನಿಮಗೂ ಗೊತ್ತಾ ಸರ್ ಔಷಧಿ ಬಗ್ಗೆ? ಹೌದೌದು. ಸೊ ನಿಮ್ಮ ಮಕ್ಳಿಗೂ ಹೇಳ್ಕೊಡ್ತೀರಾ? ತಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ದಾರೆ. ಕಾಲದಿಂದ ಬರ್ತಾ ಇದೆ ಸರ್. ನಮ್ಮಪ್ಪ ಇವಾಗ ನಾವು ಮಾಡ್ತೀವಿ. ಅವಾಗ ಒಂದು ನನ್ನ ಏಜ್ ಇವಾಗ 35 ವರ್ಷ. ನನಗೆ ಒಂದು 20 ವರ್ಷ ನಮ್ಮ ತಾತನೇ ಕಲಿಸಿದ್ರು ಸರ್. ಓಕೆ ಓಕೆ. ನಮ್ಮ ತಾತನ ಜೊತೆ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ತಂದೆಯವ್ರು ಮಾಡ್ತಾರೆ. ಸೊ ಈ ಒಂದು ಕಲೆನ ದಯವಿಟ್ಟು ಮುಂದುವರ್ಸ್ಕೊಂಡು ಹೋಗಿ. ನಮ್ಮ ಗ್ರಾಮೀಣ ಔಷಧಿಗಳು ಇವೆಲ್ಲ ಸೊ ಮುಂದಿನ ಜನ್ರೇಷನ್ ಸಿಕ್ಕರೆ ಎಷ್ಟು ಅದೃಷ್ಟ ಅಂತಲೇ ಹೇಳ್ತೀವಿ. ಸೊ ಒಂದು ಒಳ್ಳೆ ವಿಡಿಯೋ ನಿಮಗೆ ತೋರಿಸಿದ್ದೀರಿ ಅಂತ ನಂಬ್ತೀವಿ. ಅಣ್ಣ ಅವ್ರದ್ದು ನಂಬರ್ ಎಲ್ಲ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮತ್ತು ಇಲ್ಲಿ ಪಾಪಪ್ ಹಾಕಿರ್ತೀನಿ. ಯಾರಿಗಾದರೂ ಪ್ರಾಬ್ಲಮ್ಸ್ ಇದ್ದರೆ ಬೋನ್ ರಿಲೇಟೆಡ್ಡು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಮನೆ ಔಷಧಿ, ಗ್ರಾಮೀಣ ಔಷಧಿ, ಸೊ ತಲಾಂತರಗಳಿಂದ ಮಾಡ್ಕೊಂಬಂದಿರೋ ಅಂಥದ್ದು. ಸೊ ಖಂಡಿತ ಉಪಯೋಗ ಆಗುತ್ತೆ ಈ ವಿಡಿಯೋ ನಿಮಗೆ ಅಂತ ಭಾವಿಸ್ತೀನಿ. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಸೊ ನಮ್ಮ ವೀಕ್ಷಕರು ಬಂದರೆ ಅವ್ರಿಗೂ ಮಾಡಿಕೊಡಿ. ಆಯ್ತು ಸರ್, ಯಾರು ಬಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಂದಿನ ಮುಂಚೆ ಹೇಳಬೇಕು ಅವ್ರಿಗೆ. ಸೊ ಇದ್ರ ಪ್ರೈಸಿಂಗು, ಪಥ್ಯಗಳೆಲ್ಲ ಇರುತ್ತೆ, ಅದನ್ನೆಲ್ಲ ದಯವಿಟ್ಟು ಫಾಲೋ ಮಾಡಬೇಕು. ಇಲ್ಲಾಂದರೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಅವ್ರು ಏನೇನು ಹೇಳ್ತಾರೆ, ಇಂಥದನ್ನೇ ತಿನ್ನಬೇಕು, ಇಂಥದನ್ನ ತಿನ್ನಬಾರ್ದು ಅಂತ, ಅದನ್ನೆಲ್ಲ ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ತುಂಬ ಥ್ಯಾಂಕ್ಸ್ ನಿಮಗೂ. ಆದಷ್ಟು ಬೇಗ ಸೋಮು ಜೊತೆಗೆ ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ. ನಮಸ್ಕಾರ.